ನಮಸ್ಕಾರ ಟೆನ್ಷನ್ ಎಟ್ 9 ಗೆ ಸ್ವಾಗತ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ 14,000 ಕೋಟಿ ರೂಪಾಯಿ ವಂಚನೆ ಕೇಸ್. ವಿದೇಶಕ್ಕೆ ಪರಾರಿಯಾಗಿದ್ದ ಉದ್ಯಮಿ ಮೆಹುಲ್ ಚೋಕ್ಸಿ ಸೆರೆ. ಬೆಲ್ಜಿಯಂನಲ್ಲಿ ಬಂಧಿಸಿದ ಇಂಟರ್ಪೋಲ್. ಜಾತಿ ಜನಗಣತಿಯಲ್ಲಿ ಸರ್ಕಾರ ವರ್ಸಸ್ ವಿಪಕ್ಷಗಳ ಪೈಪೋಟಿ. ಇವತ್ತು ರಾಜ್ಯ ಬಿಜೆಪಿಯಿಂದ ವಿಜೇಂದ್ರ ಅಶೋಕ್ ನೇತೃತ್ವದಲ್ಲಿ ಸಭೆ. ಸಮುದಾಯಗಳ ನಾಯಕರು, ಮುಖಂಡರು, ಸ್ವಾಮೀಜಿಗಳಿಂದ ಅಭಿಪ್ರಾಯ ಸಂಗ್ರಹ. ವರದಿಯನ್ನು ಹೈಕಮಾಂಡ್ಗೆ ನೀಡಲಿರೋ ನಾಯಕರು. ಹಿರಿಯ ಹಾಸ್ಯ ನಟ ಬ್ಯಾಂಕ್ ಜನಾರ್ದನ್ ಕೊನೆಯುಸಿರು. ಮಧ್ಯರಾತ್ರಿ 2:30 ಸುಮಾರಿಗೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಿಧನ. 800ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಗುವಿನ ಹೊನಲು ಹರಿಸಿದ ಬ್ಯಾಂಕ್ ಜನಾರ್ದನ್. ಮೈಸೂರು ಸಿಲ್ಕ್ ಸೀರೆಗಾಗಿ ಕ್ಯೂ ನಿಂತ ನಾರಿಯರು. ಬೆಂಗಳೂರಿನ ಎಂಜಿ ರೋಡ್ನ ಮಳಿಗೆ ಓಪನ್ ಆಗ್ತಿದ್ದಂತೆ ನೂಕುನುಗ್ಗಲು. ಸೀರೆಗಾಗಿ ಮುಗಿಬಿದ್ದ ಮಹಿಳೆಯರ ದೃಶ್ಯ ಫುಲ್ ವೈರಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.